Hi, hello, good morning, welcome back to Ashwini Vlogs. Today is my special day and today is my birthday. ಸೊ ನೈಟ್ ಮನೆಯವರು ಕೇಕ್ ತೊಗೊಂಬಂದು ಕಟ್ ಮಾಡಿಸಿದ್ರು. ಕಟ್ ಮಾಡಿಬಿಟ್ಟು ಲೇಟಾಗಿ ಮಲ್ಕೊಂಡ್ವಿ. ಸೊ ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಇವಾಗ ಈ ರೀತಿ ಇದ್ದಳು, ನೆಕ್ಸ್ಟ್ ಹೇಗೆ ಆಗ್ತೀನಿ ಅಂತ ನೋಡ್ಕೊಂಡು ಬನ್ನಿ. ಹೀಗಾಗಿ ಬಂದರೆ ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಸೊ ಕ್ಲೀನಿಂಗ್ ಆಗಿದೆ. ಇಬ್ಬರು ವಿಶ್ ಮಾಡಲ್ವಾ? ಹ್ಯಾಪಿ ಬರ್ತ್ಡೇ. ಇಷ್ಟನಾ? ಏನಿಲ್ವಾ? ಹಾಂ. ಸೊ ಫ್ರೆಂಡ್ಸ್, ಗುಡಿಗೆ ಹೋಗ್ಬಿಟ್ಟು ಟಿಫನ್ ಇನ್ನೂ ಮಾಡಿಲ್ಲ, ಅದು ಟೈಮ್ ಆಗಿದೆ. ಸ್ವಲ್ಪ ಲೇಟಾಗಿ ಹೋಗ್ತಾರೆ ಆಫೀಸಿಗೆ. ಸೊ ಗುಡಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ದರ್ಶನ ಮಾಡ್ಕೊಂಡು ಬಂದಿನಿ. ಕರೆಕ್ಟ್ ಟೈಮ್ ಬರೋಷ್ಟರೊಳಗೆ ಪೂಜೆ ಆಗ್ತು. ಪೂಜೆ ಆಗಿ ಮಂಗಳಾರತಿ ಮಾಡಿದರು. ದರ್ಶನ ಮಾಡಿಬಿಟ್ಟು ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಫ್ರೆಂಡ್ಸ್, ಪ್ರದಕ್ಷಿಣೆ ಎಲ್ಲ ಹಾಕಿಬಿಟ್ಟು ಇಲ್ಲಿ ಕುತ್ಕೊಂಡಿದ್ವಿ. ಒಂದು 2 ನಿಮಿಷ ಕುತ್ಕೊಂಡ್ಬಿಟ್ಟು ಹೋಗೋಣ ಅಂತ. ಇದು ಹಿರಣ್ಣನ ದೇವಸ್ಥಾನ ಫ್ರೆಂಡ್ಸ್. ನಾವು ಮನೆ ದೇವ್ರಿಗೆ ಬಂದಿದ್ವಿ, ಅಂದರೆ ಮನೆ ದೇವ್ರು ಹಿರಣ್ಣಲ್ಲ, ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ನಾವು ಪ್ರತಿ ಸಲನೂ ಇಲ್ಲಿಗೆ ಬರ್ತೀವಿ, ನಾವು ಸ್ಪೆಷಲ್ ಇದ್ದಾಗ. ಸೊ ಇದು ಹಿರಣ್ಣನ ದೇವಸ್ಥಾನ. ದರ್ಶನ ಎಲ್ಲ ಚೆನ್ನಾಗಾಯಿತು. ಈಗ ಹೋಗಿಬಿಟ್ಟು ಟಿಫನ್ನಿಗೆ ಏನಾದರೂ ಪ್ರಿಪೇರ್ ಮಾಡಬೇಕು. ಸೊ ಟೈಮ್ ಆಗಿದ್ದಾನ ರೀ ಫ್ರೆಂಡ್ಸ್, ರೀ ಟೈಮ್ ಆಗಿದ್ದೀನ, ಆಫೀಸಿಗೆ ಟೈಮ್ ಆಗೈತೆ. ಇನ್ನೂ ಇಲ್ಲ. ಟಿಫನ್ ಏನು ಮಾಡಲಿ? ಚಪಾತಿ ಚಪಾತಿ ಮಾಡಿಬಿಟ್ಟು ಸ್ವಲ್ಪ ಅವರಿಗೆ ಎಮರ್ಜೆನ್ಸಿ ಏನಾದರೂ ಮಾಡಿಬಿಟ್ಟು ಕಳಿಸ್ಬೇಕು ಆಫೀಸಿಗೆ. ಸೊ ಫ್ರೆಂಡ್ಸ್, ಈಗ ತಾನೇ ಟೆಂಪಲಿಂದ ಬಂದೆ. ಸೊ ಅವ್ರಿಗೆ ಏನಾದರೂ ಟಿಫನ್ ಮಾಡಿ ಕೊಡಬೇಕು. ನೈಟ್ ಸೆಲೆಬ್ರೇಷನ್ದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಫ್ರೆಂಡ್ಸ್, ಜಸ್ಟ್ ನೋಡ್ಕೊಂಬನ್ನಿ. ಓಕೆ. Wish you happy birthday to you, Ashwini. Wish you happy birthday to you, Ashwini. ಒಂದು ಸೆಕೆಂಡ್. ಇದು ಒಂದು ಫೋಟೋ ತೆಗಿ, ಕೇಕಿನ ತೆಗೆದೇನು ತೊಗೊಂಡು ತೆಗ್ದೀಯಾ? Happy birthday, Ashwini. Wish you happy birthday, Ashwini. ಫ್ರೆಂಡ್ಸ್, ಚಪಾತಿ ಮಾಡ್ತಾ ಇದ್ದೀನಿ. ಅವ್ರಿಗೆ ಚಪಾತಿ ಮಾಡಿ ಟಿಫನ್ ಮಾಡಿ ಕಳಿಸಿದೆ. ನೆಕ್ಸ್ಟ್ ಒಂದು 2 ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ, ಅವಾಗ ಹೇಗಿದ್ದವಳು ಈ ಥರ ಗೆಟಪ್ಪಲ್ಲಿ ನಿಂತಿದ್ದೀನಿ. ನೀವು ಅಡುಗೆ ಮಾಡಬೇಕಾದ್ರೆ ಈ ಥರನೇ ಇರ್ತೀರಲ್ವ. ಸೊ ಎಲ್ಲ ಹೆಣ್ಮಕ್ಳದು ಇದೇ ಕಥೆನೇ ಫ್ರೆಂಡ್ಸ್. ಇದು ಹ್ಯಾಪಿ ಬರ್ಡೇ ಅನ್ನೋದು ಖುಷಿ ವಿಷಯ ಅಲ್ಲ ಆ್ಯಕ್ಚುಲಿ. ಯಾಕೆ ಅಂದರೆ ನಮಗೆ ವಯಸ್ಸಾಗ್ತಾ ಬಂತು ಅಂತ ಅರ್ಥ. ಬಟ್ ಎಲ್ಲರಿಗೂ ಅವ್ರ ಬರ್ಡೇ ಸ್ಪೆಷಲ್ ಅಂತಲೇ ಅನಿಸೋದು. ಯಾಕೆ ಅಂದರೆ ವರ್ಷಕ್ಕೊಮ್ಮೆ ಅಲ್ವಾ, ಅವತ್ತಾದರೂ ಹ್ಯಾಪಿಯಾಗಿರಬೇಕು ಅಂತ ಹೇಳಿ ಎಲ್ರಿಗೂ ಅನಿಸುತ್ತೆ. ಸೊ ಎಲ್ರಿಗೂ ಒಂದು ಹ್ಯಾಪಿ ಬರ್ಡೇ ಅಥವಾ ಬರ್ಡೇ ದಿನ ಅಂದರೆ ಸೊ ಎಲ್ರಿಗೂ ಅವತ್ತಿನ ದಿನ ಖುಷಿನೇ. ಬಟ್
ಒಂದು ವಿಚಾರ ನಾವು ಮಾಡಬೇಕು, ಏನಂದರೆ ನಮಗೆ ವಯಸ್ಸು ಆಗ್ತಾ ಬರ್ತಿದೆ, ನಮ್ಮ ಆಯಸ್ಸಲ್ಲಿ ಡೇಸ್ನ ಕಳೀತಾ ಇದ್ದೀವಿ. ಅಂದರೆ ಈಗ ಎಷ್ಟು ವರ್ಷ ನಮಗೆ ಆಯಸ್ಸಿರುತ್ತೋ ಅಷ್ಟು ವರ್ಷ ಕಡಿಮೆ ಆಗೋಕ್ಕೆ. ಸೊ ಇದರಲ್ಲಿ ಜಾಸ್ತಿ ಖುಷಿ ಪಡೋಕ್ಕಿಂತ ಸ್ವಲ್ಪ ದುಃಖ ಇದೆ. ಹಾಯ್ ಗಾಯ್ಸ್, ಡಿನ್ನರ್ಗೆ ಹೊರಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ಬಂದಿದ್ದೀವಿ ಹೋಟೆಲ್ಗೆ. ವೇಟಿಂಗ್ ಫಾರ್ ದ ಆರ್ಡರ್. ಏನು ಆರ್ಡರ್ ಮಾಡಿವಿ? ಏನು ಆರ್ಡರ್ ಮಾಡಿದ್ದೀವಿ? ಬೇಬಿ ಕಾರ್ನ್ ಚಿಲ್ಲಿ, ವೈಟ್ ಮಸಾಲ ಸೂಪು. ಮತ್ತು ಆಮೇಲೆ ನೆಕ್ಸ್ಟ್ ಐಟಮ್ಸು ನೆಕ್ಸ್ಟ್ ಓಕೆ, ನೋಡೋಣ ಏನೇನು ಐಟಮ್ಸ್ ಬರುತ್ತೆ ಅಂತ. ಇದು ನಮ್ಮದು ಫ್ಯಾಮಿಲಿ ರೆಸ್ಟೋರೆಂಟ್ ಗಾಯ್ಸ್. ಏನಾದರೂ ಸಮಥಿಂಗ್ ಸ್ಪೆಷಲ್ ಅನ್ನಿಸ್ದಾಗ ಇಲ್ಲಿಗೆ ಬರೋದು ನಾವು. ಏನೋ ಒಂಥರ ಫೇವ್ರೇಟ್ ಅನ್ನಿಸ್ಬಿಟ್ಟಿದೆ ಆ್ಯಕ್ಚುಲಿ. ಸೊ ಯಾವಾಗಲೂ ಇಲ್ಲೇ ಬರೋದು. ಅವರು ಮೊಬೈಲಲ್ಲೇ ಮುಳುಗಿಬಿಟ್ಟಿರ್ತಾರೆ ಯಾವಾಗಲೂ. ನೋಡೋಣ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಮನೆಗೆ ಹೋಗ್ಬೋದು ಅಷ್ಟೆ, ಇನ್ನೇನಿಲ್ಲ. ಇವತ್ತಿನ ಡೇ ಮುಗಿತಾ ಬರ್ತಿದೆ. ನೋಡ, ಚೆನ್ನಾಗಿ ಫುಡ್ಡು ಇರುತ್ತೋ ಇಲ್ವೋ. ಅಷ್ಟು ಕಷ್ಟ ಇತ್ತು. ನೋಡ ಇವತ್ತು ಹೇಗಿರುತ್ತೆ ಅಂತೇಳಿ. ವೆಜ್ ಮ್ಯಾಂಟೋ ಸೂಪ್ ಆ್ಯಂಡ್ ದಿಸ್ ಒನ್ ವಾಟ್ ಇಸ್ ದಿಸ್? ಇದೇನು? ಬೇಬಿ ಕಾರ್ನ್ ಚಿಲ್ಲಿ. ಬೇಬಿ ಕಾರ್ನ್ ಚಿಲ್ಲಿ. ನೆಕ್ಸ್ಟ್ ಐಟಮ್ಸ್ ಬರ್ತೇವೆ ಗಾಯ್ಸ್. ಕುಲ್ಚಾ ಬಂತು. ನಂಗೆ ಲೆಮನ್. ವೆಜ್ ಹೈದ್ರಾಬಾದಿ ಗಾಯ್ಸ್ ಆ್ಯಂಡ್ ಕುಲ್ಚಾ. ಗಾಯ್ಸ್, ಫಿನಿಶ್ ಅಪ್ ಡಿನ್ನರ್. ಗಾಯ್ಸ್, ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಪರವಾಗಿಲ್ಲ, ಇವತ್ತಿನ ಊಟ ಚೆನ್ನಾಗಿತ್ತು. ಇವತ್ತಿನ ಡೇ ಕೂಡ ಅಷ್ಟೇ ಚಿಕ್ಕದಾಗಿ ಚೆನ್ನಾಗಿ ಆಯಿತು. ಸೊ ಇದೇ ಒಂದು ಗ್ಯಾಪಲ್ಲಿ ಒಂದು ರೀಲ್ ಕೂಡ ಮಾಡಿದ್ವಿ. ಒಲವೇ ನನ್ನೊಲವೇ ನನ್ನೊಲವೇ ನನ್ನ ಒಲವೇ ನಿನ್ನೊಲವೇ ನನ್ನೊಲವ ಶಾಲೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅವಳೊಂದು ಅಂಗದ ಉಯ್ಯಾಲೆ, ಗೊಂಬೆ ಗೊಂಬೆ ದಂತದ ಅವಳೊಂದು ಅಂಗದ ಉಯ್ಯಾಲೆ, ಗೊಂಬೆ ಗೊಂಬೆ ದಂತದ